ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಭವ್ಯ ಕಿರಣ್ ರಾಜ್ ಚಾನಲ್. ಏನಪ್ಪ ಇದು ಬಸ್ಸು ಸ್ಟೂಡೆಂಟ್ಸು ಅಂತ ನೋಡ್ತಿದ್ದೀರಾ? ಖಂಡಿತವಾಗಿಯೂ ಚಿತ್ರಾವತಿ BEd ಕಾಲೇಜಿನಿಂದ ಶೈಕ್ಷಣಿಕ ಪ್ರವಾಸ ಟೂರ್ ಹೋಗ್ತಿದ್ದೀವಿ ಎಲ್ಲರೂ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ತಮಿಳ್ನಾಡು. ಕರ್ನಾಟಕ ಬಸ್ಸಿಂದ ಒಂದಷ್ಟು ಹೋಗಿ ಅದಾದಮೇಲೆ ತಮಿಳ್ನಾಡು ಬಸ್ ಕ್ಯಾಚ್ ಮಾಡೋದಿದೆ. ಸೊ ಕಾಲೇಜ್ ಕಡೆಯಿಂದನೇ ಕರ್ಕೊಂಡು ಹೋಗ್ತಾ ಇರೋವಂಥದ್ದು. ಕಂಪಲ್ಸರಿ BEd ಟ್ರಿಪ್ ಇರುತ್ತಲ್ವ, ಎಲ್ಲರಿಗೂ ಗೊತ್ತೇ ಇರುತ್ತೆ ನಿಮಗೆ. ಸೊ ನಾವು 7 ಗಂಟೆಗೆ ಚಿಕ್ಕಬಳ್ಳಾಪುರ ಬಿಡ್ತೀವಿ. 8:15ಗೆಲ್ಲ ಹಸಿವಾಗುತ್ತೆ. ಸೊ ಹೊಸಕೋಟೆ ಹೈವೇಲಿ ನಮಗೆ ಊಟನ ಪ್ರೊವೈಡ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ಮೆಂತ್ಯ ಬಾತು ಜೊತೆಗೆ ಮೊಸರು ಬಜ್ಜಿ, ಒಂದು ನಿಪ್ಪಟ್ಟು. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಇದು ನಮ್ಮ ಫಸ್ಟ್ ಆ್ಯಂಡ್ ಬೆಸ್ಟ್ ಊಟ ಆಗಿತ್ತು. ಇದು ಮುಗಿಸ್ಕೊಂಡು ನಾವು ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ಇನ್ನೂ ಅಫಿಷಿಯಲ್ ಆಗಿ ಟೂರು ಸ್ಟಾರ್ಟ್ ಆಗಿಲ್ಲ. ಜಸ್ಟ್ ನಾವು ತಮಿಳ್ನಾಡು ಬಸ್ ಕ್ಯಾಚ್ ಮಾಡೋಕ್ಕೆ ಒಂದು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಅದು ಓನ್ ಎಲ್ಲ ಕಾಲೇಜ್ ಮಕ್ಕಳಿಗಾಗಿ ಮಾಡಿರೋವಂಥ ಬಸ್ಸೇ. ಸೊ ನಾವು ಹೋಗ್ತಿರೋದು ಹೊಸಕೋಟೆ ಹೈವೇ ಮೇಲೆ. ಒಂಥರ ಎಲ್ಲರಿಗೂ ಖುಷಿ ಇದ್ದೇ ಇರುತ್ತಲ್ವ. ಆ ಟೂರ್ ಅಂದರೆ ಏನೇನೋ ಕನ್ಸ್ಕೊಂಡಿರ್ತೀವಿ, ಹೀಗಿರುತ್ತೆ ಹಾಗಿರುತ್ತೆ. ಇಡೀ ಒಂದು ದಿನ ಹಿಂದಿನ ನೈಟೇ ಯಾರೂ ನಿದ್ದೆ ಮಾಡಿರೋದಿಲ್ಲ, ಹೆಂಗಿರ್ಬೋದು ಟೂರು ಅಂತ ಇಮ್ಯಾಜಿನ್ ಮಾಡ್ಕೊಳೋದ್ರಲ್ಲೇ ಇರುತ್ತೆ. ಸೊ ಫೈನಲಿ ಅಫಿಷಿಯಲ್ ಆಗಿ ನಮ್ಮ ಟೂರು ಇಲ್ಲಿಂದ ಶುರುವಾಗುತ್ತೆ. ಸೊ ಎಲ್ಲಿ ಬಂದಿದ್ದೀವಿ ಅಂತ ಅಡ್ರೆಸ್ ಕೇಳಬೇಡಿ. ತಮಿಳ್ನಾಡಿಗೆ ಹೋಗಿದ ತಕ್ಷಣ ನಮಗೆ ಎಲ್ಲೂ ಇಂಗ್ಲೀಷ್ ಬೋರ್ಡ್ಗಳು ಅಷ್ಟೊಂದು ಸಿಗಲ್ಲ. ನನಗಂತೂ ಫುಲ್ ಕನ್ಫ್ಯೂಷನ್. ಸೊ ಫೈನಲಿ ನಾವು ತಮಿಳ್ನಾಡು ಬಸ್ ಕ್ಯಾಚ್ ಮಾಡಿದ್ದೀವಿ. ಅಫಿಷಿಯಲ್ ಆಗಿ ಪೂಜೆ ಮಾಡಿ ಟೂರ್ ಶುರು ಮಾಡ್ತೀವಿ ಇವಾಗ. ಸೊ ನೋಡ್ತಿರ್ಬೋದು, ಪೂಜೆ ನಡೀತಿದೆ ಒಂದು ಕಡೆ. ಇನ್ನೊಂದು ಕಡೆ ನಾವೆಲ್ಲ ಇಳಿದು ಬಸ್ ಹೇಗಿದೆ ಮತ್ತು ನಮಗೆ ಯಾವ ಸೀಟ್ ಬೇಕು, ಹೇಗಿರುತ್ತೆ, ಇದೆಲ್ಲ ಟೂರ್ ಅಂದ್ರೇ ಹಾಗೆ. ನಂಗೆ ಆ ಸೀಟು, ವಿಂಡೋ ಸೀಟ್ ಬೇಕು, ಈ ಕಡೆ ಬೇಕು, ಆ ಕಡೆ ಬೇಕು, ನನ್ನ ಫ್ರೆಂಡ್ಸ್ ನನ್ನ ಪಕ್ಕನೇ ಇರಬೇಕು, ಈ ಥರ ಅಂತೂ ಇದ್ದೇ ಇರುತ್ತಲ್ವ. ಸೊ ಹಾಗಾಗಿ ಎಲ್ಲರೂ ಸೆಟಲ್ ಆಗೋಕ್ಕೆ ಹಾಫ್ ಆನ್ ಅವರ್ ಬೇಕೇ ಬೇಕಾಗತ್ತೆ. ಸೊ ಫೈನಲಿ ನೋಡ್ತಿರ್ಬೋದು ನೀವೆಲ್ಲನೂ ನೈಟ್ ಊಟ ಮಾಡಿ ಒಂದು 10 ಗಂಟೆ ಆಗಿದೆ. ಎಲ್ಲರಿಗೂ ನಿದ್ದೆ ಟೈಮು. ಆವಾಗ ಬಸ್ ಚೇಂಜ್ ಮಾಡಿರುವಂಥದ್ದು. ಸೊ ಇದು ಫೈನಲಿ ನಾವು ಫಸ್ಟ್ ಪ್ಲೇಸ್ ಹೋಗಿರೋ ಅಂಥದ್ದು ಶ್ರೀರಂಗಮ್ಗೆ. ಶ್ರೀರಂಗಮಲ್ಲಿ ಒಂದು ಪ್ಲೇಸ್ನ ಅಂದರೆ ಒಂದು ಚೌಲ್ಟ್ರಿನ ಬುಕ್ ಮಾಡಿಕೊಂಡು, ಇಷ್ಟು ಜನಕ್ಕೆ ರೂಮ್ಸ್ ಎಲ್ಲ ಮಾಡಿದ್ರೆ ಆಗೋದಿಲ್ಲ, ಹಾಗಾಗಿ ಚೌಲ್ಟ್ರಿನ ಬುಕ್ ಮಾಡಿಕೊಂಡು ಅಲ್ಲಿ ಫ್ರೆಶ್ ಅಪ್ ಆಗಿ ನಾವು ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಬಂದು ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳಿದ್ರು. ಸೊ ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು 7 ಈ ಥರದ್ದು ದೊಡ್ಡ ಶಿಖರ ಬಾಗಿಲುಗಳು ಇದಕ್ಕೆ ಇರುತ್ತಂತೆ. ನಾನಂತೂ ಯಾವತ್ತೂ ತಮಿಳ್ನಾಡು ಟ್ರಿಪ್ ಅಂತೂ ಮಾಡಿರಲಿಲ್ಲ, ಬಟ್ ನನಗನ್ನಿಸ್ತು ಇನ್ನು ಸ್ವಲ್ಪ ಕ್ಲೀನಿನೆಸ್ ಮೇಂಟೈನ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ. ಬಟ್ ಸಕ್ಕದಾಗಿದೆ ಪ್ಲೇಸ್ ಮಾತ್ರ. ನಾವು ಫ್ರೆಶ್ ಅಪ್ ಆಗಿಬಿಟ್ಟು ವಾಕಬಲ್ಲು, ನಾವಿದ್ದಂಥ ಚೌಲ್ಟ್ರಿಗೂ ದೇವಸ್ಥಾನಕ್ಕೂ ಒಂದು ಸ್ವಲ್ಪ ವಾಕಬಲ್ಲು ನಡ್ಕೊತ ಎಲ್ಲರೂ ಹೋದ್ವಿ. ಏನು ದೇವಸ್ಥಾನ ಇದೆ ಅದರ ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಕೂಡ ಇತ್ತು. ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿತ್ತು. ಜೊತೆಗೆ ಫ್ರೆಂಡ್ಸ್ ಒಟ್ಟಿಗೆ ಹೋಗೋದು ಇನ್ನಷ್ಟು ಸ್ಪೆಷಲ್ ಆಗಿರುತ್ತೆ. ಒಬ್ಬೊಬ್ಬರೇ ಹೋಗೋದು ಒಂಥರ ಇರುತ್ತೆ, ಫ್ಯಾಮಿಲಿ ಟ್ರಿಪ್ ಮಾಡೋದು ಒಂಥರ ಇರುತ್ತೆ. ಹಾಗೆಯೇ ಫ್ರೆಂಡ್ಸ್ ಜೊತೆ ಹೋದರೆ ಇನ್ನೊಂಥರ ಇರುತ್ತೆ, ಒಂಥರ ಡಬಲ್ ಖುಷಿ ಅಂತಲೇ ಹೇಳ್ಬೋದು. ಹರಿಬರಿಲಿ ತುಂಬ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ನಾವು ದೇವಸ್ಥಾನಕ್ಕೆ ಬಂದಿರುವಂಥದ್ದು. ಫಸ್ಟ್ ಬಾಗಿಲು ಕ್ರಾಸ್ ಮಾಡಿ ಮುಂದೆ ಹೋಗ್ತಾ ಇದ್ದೀವಿ. ಈ ಥರದ್ದು 7 ದೊಡ್ಡ ಗೋಪುರದ ಬಾಗಿಲುಗಳು ಸಿಗುತ್ತೆ. ಹೋಗ್ತಾ ನೋಡ್ತಿರ್ಬೋದು, ಫ್ರೆಶ್ ಆಗಿರುವಂಥ ವೆರೈಟಿ ಹೂಗಳಿರುತ್ತೆ. ಹಾಗೆಯೇ ಆ ಒಂದು ಆರ್ಕಿಟೆಕ್ಚರ್ ನೋಡ್ಬೋದು ನೀವು. ವಾಸ್ತುಶಿಲ್ಪ ಅಂತ ನಾವೇನು ಕರಿತೀವಿ, ತುಂಬ ಅದ್ಭುತವಾಗಿದೆ. ಒಳಗಡೆನೂ ಅಷ್ಟೇ ಎಲ್ಲ ಥರದ ಮಳಿಗೆಗಳು ಅಲ್ಲಿ ಕಾಣಸಿಗುತ್ತೆ. ನೋಡದೇ ಇರೋರಿಗೆ ಸ್ಪೆಷಲ್ ಅನಿಸುತ್ತೆ, ನೋಡಿರೋರಿಗೆ ಇಲ್ಲಿ ಮತ್ತು ಈ ಪ್ಲೇಸ್ ಬರುತ್ತೆ ಅಂತ ಅನ್ನಿಸ್ತಿರುತ್ತೆ. 7 ಗಂಟೆ ಇರ್ಬೋದು ಅಷ್ಟೇ, ಅಷ್ಟು ಬೇಗ ನಾವು ಹೊರಟಿದ್ದೀವಿ. ಇನ್ನು ಪೂಜೆ ಸಾಮಾನೆಲ್ಲ ಹೊರಗಡೆನೇ ಸಿಗ್ತಿತ್ತು. ಬಟ್ ಏನು ಗೊತ್ತಾ, 7 ಗಂಟೆಗೇ ಬಿಸಿ ಶುರುವಾಗಿತ್ತು. ನಮಗಂತೂ ಇರೋಕ್ಕೆ ಆಗ್ತಿರ್ಲಿಲ್ಲ. ಏಕೆ ಅಂತಂದರೆ ನಮ್ಮ ಕರ್ನಾಟಕ ಇಷ್ಟೊಂದು ಸೆಕೆ ಇರೋದಿಲ್ಲ, ಅದರಲ್ಲೂ ನಮ್ಮ ಚಿಕ್ಕಬಳ್ಳಾಪುರ ಇಷ್ಟೊಂದು ಸೆಕೆ ಇದ್ದೇ ಇರೋದಿಲ್ಲ. ಹಾಗಾಗಿ ನಮಗೊಂದು ಸ್ವಲ್ಪ ಬಿಸಿ ಅನಿಸೋದಕ್ಕೆ ಶುರುವಾಯಿತು. ಇಟ್ಸ್ ಓಕೆ, ನಾವು ಬಂದಿರುವಂಥ ಕೆಲಸ ಆಗಬೇಕಲ್ವ. ಸೊ ಹೊಸ ಪ್ಲೇಸ್ ನೋಡುವಂಥ ಕ್ಯೂರಿಯಾಸಿಟಿ ನಮಗಿರುತ್ತಲ್ವ. ಸೊ ದಿಸ್ ಬಾಗಿಲು ಎಷ್ಟು ಚೆನ್ನಾಗಿದೆ ಅಂತಂದರೆ, ಇಷ್ಟಿಷ್ಟು ದೊಡ್ಡದೆಲ್ಲ ಹೆಂಗೆ ಮಾಡಿರ್ಬೋದು ಇವರು ಅನ್ಸೋದಕ್ಕೆ ಶುರುವಾಗುತ್ತೆ.
ಅಷ್ಟು ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಮತ್ತು ದರ್ಶನ ಅಂತೂ ಮಾಡಲಿಲ್ಲ ನಾವು, ಯಾಕೆಂತಂದರೆ ತುಂಬ ಕ್ಯೂ ಇತ್ತು. ಆ ಕ್ಯೂವಲ್ಲಿ ಹೋಗ್ಬಿಟ್ರೆ ಮತ್ತು ವಾಪಸ್ ಬರೋದು ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ಸರ್ ನೆಕ್ಸ್ಟ್ ಪ್ಲೇಸ್ ರೀಚ್ ಆಗೋಕ್ಕಾಗಲ್ಲ. ಸೊ ಓಕೆ, ಎಲ್ಲ ದೇವಸ್ಥಾನ ಸುತ್ತಲೂ ಎಲ್ಲ ನೀಟಾಗಿ ನೋಡ್ಕೊಂಬನ್ನಿ ಅಂತ ಹೇಳಿದ್ರು. ಹಾಗಾಗಿ ನಾವು ದೇವಸ್ಥಾನದ ಸುತ್ತಲೂ ಹೇಗೆಲ್ಲ ಇದೆ, ಹೇಗೆಲ್ಲ ಈ ಕಂಬಗಳನ್ನು ರೆಡಿ ಮಾಡಿದ್ದಾರೆ ಅದನ್ನು ಇಮ್ಯಾಜಿನೂ ಮಾಡೋಕ್ಕಾಗಲ್ಲ. ಒಂದು ಹೈಲೈಟ್ ಏನು ಗೊತ್ತಾ, ಎಲ್ಲ ಕಡೆ ಮೂರ್ನಾಮ ಕಾಣಿಸ್ತಿದ್ದಂತೂ ತುಂಬ ಸ್ಪೆಷಲ್ ಆಗಿತ್ತು. ಸಖತ್ ಎಂಜಾಯ್ ಮಾಡಿದ್ವಿ. ಫೋಟೋಸ್ ಅಂತೂ ಹೇಳಲೇಬೇಡಿ, ಅಷ್ಟೊಂದು ಫೋಟೋಸ್ ತೊಗೊಂಡ್ವಿ. ಸೊ ತಮಿಳ್ನಾಡು ವಿಸಿಟ್ ಮಾಡಿದಾಗ ಶ್ರೀರಂಗಂಗೆ ಹೋಗಲೇಬೇಕು ನೀವು ಯಾರಾದರೂ ಸರಿಯೇ. ಅದೆಲ್ಲ ಏನಿದೆ ವಾಸ್ತುಶಿಲ್ಪ ನೋಡಲಿಕ್ಕೆ ಹೋಗಬೇಕು ಅನಿಸುತ್ತೆ. ನಾವೆಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲಿಂದ ಬಂದ್ವಿ ಅನ್ನೋದೇ ಮರ್ತೋಗ್ಬಿಡ್ತೀವಿ. ಅಷ್ಟು ನಮಗೆ ಕನ್ಫ್ಯೂಸ್ ಆಗುತ್ತೆ ಒಳಗಡೆ. ಅಷ್ಟು ದೊಡ್ಡದಿದೆ, ಸುಮಾರು ಎಕರೆ ಅಷ್ಟೇ ಇದೆ, ಸುಮಾರು ಎಕರೆಗಳಷ್ಟೇ ಇದೆ ದೇವಸ್ಥಾನ ಅಂತ ಕೂಡ ಕೇಳಿಬಂತು ಅಲ್ಲಿ. ಹಾಗೆಯೇ ಒಂದೊಂದು ಕಡೆ ಹೋದಾಗ್ಲೂ ಫೋಟೋ ಸೆಷನ್ ಅಂತೂ ಮುಗೀತಾನೇ ಇರಲಿಲ್ಲ. ಅದಕ್ಕೆ ನಮಗೆ ಟೈಮ್ ಲೈನ್ ಕೊಟ್ಬಿಟ್ಟಿದ್ರು, ಇಷ್ಟೊತ್ತಿಗೆ ಹೋಗ್ಬೇಕು ನೀವು 7 ಗಂಟೆಗೆ, ಮತ್ತು 9 ಗಂಟೆ ಒಳಗಡೆ ವಾಪಸ್ ಬರಬೇಕು ಅಂತ ಹೇಳಿ. ನೋಡಿ, ಇದು ದೇವಸ್ಥಾನದ ಆನೆ, ಇದಕ್ಕೂ ಕೂಡ 3 ನಾಮ ಹಾಕ್ಬಿಟ್ಟಿದ್ದಾರೆ. ಜೊತೆಗೆ ಇದರ ಕತ್ತಿಗೆ ಒಂದು ಗಂಟೆನ ಹಾಕಿದ್ದಾರೆ. ತುಂಬ ಚೆನ್ನಾಗಿತ್ತು. ಅದು ನಡ್ಕೊಂಡು ಬರ್ತಾ ಇದ್ದರೆ ಲೈವಾಗಿ ಅದನ್ನು ನೋಡಿದ್ದು ನಮಗೆ ಇನ್ನಷ್ಟು ಸ್ಪೆಷಲ್ ಅನಿಸೋದಕ್ಕೆ ಶುರುವಾಗ್ಬಿಡ್ತು. ಒಂಥರ ಚೆನ್ನಾಗಿತ್ತು ಇದು. ಹಾಗೆಯೇ ಅದ್ರ ಮನೆ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. 2 ಗೇಟ್ ದಾಟಿ ಅದು ಹೊರಗಡೆ ಬರಬೇಕಾಗತ್ತೆ. ಎಸ್, ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಅಲ್ವಾ. ಇದೆಲ್ಲ ಲೈವಲ್ಲಿ ನೋಡೋದು ನಮಗೆ ಖುಷಿ, ಏಕೆ ಅಂತಂದರೆ ಲೈವಲ್ಲಿ ನಾವು ಆನೆಗಳನ್ನು ನೋಡಿರೋದಿಲ್ಲ. ಹಾಗಾಗಿ ಈ ಥರದ್ದು ನೋಡಿದ್ದು ನನಗೆ ತುಂಬ ಖುಷಿ ಆಯಿತು. ಜೊತೆಗೆ ಇನ್ನಷ್ಟು ಮುಂದೆ ಹೋಗ್ತಾ ಇದ್ವಿ, ನೋಡ್ತಿರ್ಬೋದು ಫ್ರೆಂಡ್ಸ್ ಎಲ್ಲ ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು ತುಂಬ ಖುಷಿ ಪಡ್ತಾರೆ, ಅಫಿಷಿಯೇಟ್ ಮಾಡ್ತಾರೆ. ಓಕೆ ನಾವು ಬರಬೇಕು ಅಂತ ಹೇಳ್ಬಿಟ್ಟು. ಹಾಗೆಯೇ ವಯಸ್ಸಾದವರು, ಸ್ವಲ್ಪ ನಡೆಯೋಕ್ಕಾಗದೇ ಇರೋರಿಗೆ ಈ ಥರದ ಫೆಸಿಲಿಟಿ ಇರುತ್ತೆ ಇಲ್ಲಿ. ಒಂದು ಥರದ ಗಾಡಿಗಳು ರೆಡಿ ಮಾಡಿರ್ತಾರೆ, ಅದರಲ್ಲಿ ಇವರು ದೇವಸ್ಥಾನ ಎಲ್ಲ ನೋಡ್ಬೋದು. ನೋಡ್ತಿದ್ದೀರಲ್ಲ, ಆ ದೇವಸ್ಥಾನದೊಳಗಡೆ ಇದೆಲ್ಲ ಕ್ಯೂಗೆ ಸಾಲಲ್ಲಿ ಹೋಗಬೇಕಾಗತ್ತೆ. ನಾನು ಹೇಳಿದ್ನಲ್ವ, ನಾವು ಯಾವುದೇ ದರ್ಶನ ಮಾಡೋಕ್ಕಾಗಲಿಲ್ಲ, ಬಟ್ ಸುತ್ತಲೂ ಎಲ್ಲ ನೋಡ್ತಿರ್ಬೋದು ನಾಮಗಳು. ಪ್ರತಿಯೊಂದು ಡೋರಲ್ಲೂ ಈ ರೀತಿಯ ನಾಮಗಳು ಕಾಮನ್ ಆಗಿಬಿಟ್ಟಿತ್ತು. ಇನ್ನು ಇದೊಂದು ಪಾತ್ ವೇ ಸಖತ್ತಾಗಿತ್ತು. ಒಳಗಡೆನೇ ಇದು, ನಾವು ಅದೇ ಹೇಳಿದ್ನಲ್ಲ, ಎಲ್ಲಿ ಹೋಗಿದ್ದೀವಿ, ಎಲ್ಲಿಂದ ಬರ್ತೀವಿ ಏನೂ ಗೊತ್ತಾಗ್ತಿರ್ಲಿಲ್ಲ ಒಳಗಡೆ ಹೋಗಿದ ತಕ್ಷಣ. ಅಷ್ಟು ಚೆನ್ನಾಗಿತ್ತು. ರೀಲ್ಸ್ ಮಾಡೋರು ಮಾಡ್ಕೋತಾ ಇದ್ರು. ಒಂದು ಸ್ಟೇಜ್ವರೆಗೂ ಕ್ಯಾಮ್ರಾ ಅಲೋ ಇತ್ತು, ಫೋನ್ ಅಲೋ ಇತ್ತು. ಅದಾದಮೇಲಂತೂ ಯಾರಿಗೂ ಅಲೋ ಇರಲಿಲ್ಲ ಫೋನೆಲ್ಲ. ಸೊ ಹಾಗಾಗಿ ನಾವು ಅಷ್ಟೇ ಫೋನ್ ಎಲ್ಲಿ ತನಕ ಅಲೋ ಇತ್ತು ಅಲ್ಲಿ ತನಕ ಹೋಗಿದ್ದೀವಿ ಅಷ್ಟೇ ಈ ದೇವಸ್ಥಾನದಲ್ಲಿ. ಯಾಕೆ ಅಂತಂದರೆ ನಾನು ಮೊದಲೇ ಹೇಳ್ದಂಗೆ ಟೈಮ್ ಲೈನ್ ಇದ್ಬಿಟ್ಟಿತ್ತು, ಇಷ್ಟೇ ಟೈಮಲ್ಲಿ ವಾಪಸ್ ಬರಬೇಕು ಅಂತ ಹೇಳಿ. 9 ಗಂಟೆ ಟಿಫನ್ ಟೈಮ್ಗೆ ಎಲ್ಲ ದೇವಸ್ಥಾನ ವಿಸಿಟ್ ಮಾಡಿ ನೀವು ಇಲ್ಲಿಗೆ ಬರಬೇಕು ಅಂತ ಹೇಳಿದರು. ಒಂದೊಂದು ಸತಿ ಅದು ಸರಿ ಅನಿಸುತ್ತೆ, ಯಾಕೆಂದರೆ ನೆಕ್ಸ್ಟ್ ಪ್ಲೇಸ್ ರೀಚ್ ಆಗಬೇಕಲ್ವ. ಇದು ದೇವಸ್ಥಾನದ ಒಳಗಡೆ ಇರುವಂಥ ಒಂದು ಮಾವಿನ ಮರ. ಸೊ ಕಲ್ಲೊಡಿರೋ ಅಂತಿದ್ದೆ ನಾನು, ತಪ್ಪಲ್ವಾ, ಬಟ್ ಸ್ಟಿಲ್ ಎಸ್, ಇದು ನಮ್ಮ ಸರ್ ಮಕ್ಕಳಿಗಿಂತ ಜಾಸ್ತಿ ಫೋಟೋಸ್ನ ತಕ್ಕೊಂಡ್ರು. ಒಂದೊಂದು ಸತಿ ಅನ್ನಿಸ್ತು ಸರ್ದು ವಿಡಿಯೋ ಮಾಡಬಾರ್ದೇನೋ ಅಂತೇಳಿ. ಆಮೇಲೆ ಬಿಡಮ್ಮ ಮಾಡಮ್ಮ ಏನಾಗಲ್ಲ ಅಂತ ಹೇಳ್ಬಿಟ್ಟು, ಹಾಗೆಯೇ ನಾವು ಏನು ನಡ್ಕೊಂಡು ಹೋಗ್ತೀವಿ ಅಲ್ಲೆಲ್ಲ ನೀಟಾಗಿ ಒಂಥರ ನಾರಿಂದು ಹಾಸ್ಬಿಟ್ಟಿದ್ರು, ಬಿಸಿ ಆಗಬಾರ್ದು ಅಂತ ಹೇಳ್ಬಿಟ್ಟು. ಇನ್ನು ದೇವಸ್ಥಾನದೊಳಗಡೆ ಇರುವಂಥ ಒಂದು ಕಲ್ಯಾಣ ಇದು, ಆ ಕಲ್ಯಾಣಿನ ಫುಲ್ಲು ಕ್ಲೋಸ್ ಮಾಡಿದರು. ಜೊತೆಗೆ ಒಳಗಡೆ ಯಾರಿಗೂ ಎಂಟ್ರಿ ಇರಲಿಲ್ಲ, ಬೀಗ ಹಾಕ್ಬಿಟ್ಟಿದ್ರು, ಕ್ಲೋಸ್ ಮಾಡಿಬಿಟ್ಟಿದ್ರು. ಸೊ ನಾವು ಹೊರಗಡೆಯಿಂದನೇ ಅದನ್ನು ನೋಡಿದ್ವಿ. ಇದಂತೂ ತುಂಬ ಚೆನ್ನಾಗಿರೋ ಪ್ಲೇಸು. ನೋಡಿ, ಇದು ಮರಳು ಇಲ್ಲೇ ಇರೋದಲ್ಲ, ಹಾಕಿರೋದಂತೆ. ಯಾರಾದರೂ ಮರಳಲ್ಲಿ ನಡಿಬೇಕು ಅನ್ನೋ ಆಸೆ ಇರೋರು ನಡಿಲಿ ಅಂತ ಹಾಕಿರೋದಂತೆ. ಒಂಥರ ಫೀಲ್ ಗುಡ್, ಮರಳಲ್ಲಿ ನಡೆಯೋದು ಒಂಥರ ಮಜಾ ಗೊತ್ತಾ. ಸೊ ಅಂಥವ್ರಿಗೆ ಇದು ತುಂಬ ಚೆನ್ನಾಗಿರುತ್ತೆ. ಒಳಗಡೆ ಹೋಗ್ಬಿಟ್ರೆ ಎಷ್ಟು ದೇವಸ್ಥಾನ ಇದೆ ಅಂತಲೇ ಲೆಕ್ಕ ಹಾಕಬೇಕು, ಅಷ್ಟು ದೇವಸ್ಥಾನ ಇದೆ. ಆ ದೊಡ್ಡ ಕಲ್ಲಿನ ಕಾಂಪೌಂಡು, ರಥಗಳು, ನೋಡಿ ಎಷ್ಟು ಚೆನ್ನಾಗಿದೆ ಸ್ಟ್ರಕ್ಚರು ಎಲ್ಲ ಅಂತ ಹೇಳಿ. ನಾವು ದೇವಸ್ಥಾನಕ್ಕೆ ಹೋಗೋದು ಬರೀ ದೇವರನ್ನ ನೋಡೋಕ್ಕಲ್ಲ, ಆ ಒಂದು ಗೋಪುರಗಳು, ಆ ಒಂದು ವಾಸ್ತುಶಿಲ್ಪ ಹೆಂಗೆ ರೆಡಿ ಆಗಿದೆ ಅಂತ ಒಂಥರ ನಮಗೆ ಅನ್ನಿಸ್ಬೇಕಲ್ವಾ. ಸೊ ಹಾಗಾಗಿ
ಇದು ಒಂದು ಗೋಪುರ, 7 ಗೋಪುರದಲ್ಲಿ ಇದು ಒಂದು. ನಾವು ಒಳಗಡೆ ಹೋದ್ಮೇಲೆ ಕನ್ಫ್ಯೂಸ್ ಆಗಿದ್ದಂತೂ ನಿಜ, ಎಲ್ಲಿಂದ ಬಂದಿದ್ದೀವಿ ಮತ್ತು ಎಲ್ಲಿಗೆ ಹೋಗಬೇಕು ಅಂತ ಒಂದೇ ಒಂದು ಮಿಸ್ಸಿಂಗು, ದರ್ಶನ ಆಗಲಿಲ್ಲ. ಸೊ ಅದೊಂದು ಬೇಜಾರು. ಓಕೆ, ಇಟ್ಸ್ ಓಕೆ. ದೇವಸ್ಥಾನ ಎಲ್ಲ ನೋಡಿದ್ದು ಖುಷಿ ಇದೆ. ದರ್ಶನಕ್ಕೆ ಹೋಗಿದ್ರೆ ಮೇ ಬಿ ಒಂದು 3 ಗಂಟೆ ಇಲ್ಲೇ ಆಗ್ತಿತ್ತು ಅನಿಸುತ್ತೆ. ಯಾವ ಊರು? ಹಾಂ, ಯಾವ ಊರು? ಹಾಯ್ ಹಾಯ್, ಯಾವ ಊರು? ಹಾಯ್ ಫ್ರೆಂಡ್, ಸೆಕೆಂಡ್ ಮಾಡು. ಹಾಯ್, ಏನು ಹೆಸರು ನಿಂದು? ಹಾಂ, ಮಯೂರ, ವೆರಿ ನೈಸ್ ನೇಮ್. ನಿಮ್ಮದು? ಹಾಂ, ಉಸ್ಮೈ, ವಿಸ್ಮೈ, ವೆರಿ ಗುಡ್. ಯಾವ ಊರು? ಕೆಂಗೇರಿ. ಓಕೆ. ಸೊ ಎಸ್, ಆ ಪುಟ್ಟ ಮಕ್ಕಳಿಗೆ ಮಾತಾಡಿದೆ ನಾನು. ಪುಟ್ಟ ಮಕ್ಕಳಿಗೆ ಹೇಳಿ ಮಾಡಿಸಿದಂಥ ಜಾಗ ಇದು. ಆ ಮರಳಲ್ಲಿ ಆಟ ಆಡೋದು ಇದೆಲ್ಲ. ಸೊ ಫೈನಲಿ ನಾವು ಶ್ರೀರಂಗಂನ ರಂಗನಾಥ ಸ್ವಾಮಿ ದೇವಸ್ಥಾನವನ್ನು ಎಲ್ಲ ನೋಡಿ ಮುಗಿಸ್ಕೊಂಡು ವಾಪಸ್ ಹೊರಟಿದ್ದೀವಿ. ಫೈನಲಿ ನಮಗೆ ಕೊಟ್ಟಂಥ ಟೈಮು ಮುಗೀತಾ ಬಂತು. ಸೊ ಮೊದಲೇ ಹೇಳಿದರು ಸರ್ 9 ಗಂಟೆಗೆ ವಿಸಲ್ ಮಾಡ್ತೀನಿ, ಅಷ್ಟರಲ್ಲಿ ಎಲ್ಲ ನೋಡಿಕೊಂಡು ಹೊರಗಡೆ ಬರಬೇಕಾಗತ್ತೆ, ನಾವು ಹೊರಗಡೆ ಕೂತು ಕಾಯ್ತಾ ಇರ್ತೀನಿ ಅಂತೇಳಿ ಫೈನಲಿ ನಾವು ಅವರು ಹೇಳಿದಂಥ ಟೈಮ್ಗೆ ರೂಲ್ಸ್ ಫಾಲೋ ಮಾಡಲೇಬೇಕಲ್ವ, ಹಾಗಾಗಿ ಹೊರಗಡೆ ಬರ್ತಾ ಇದ್ದೀವಿ. ದರ್ಶನ ಮುಗಿಸ್ಬಿಟ್ಟು ಹೋಗೋದು ಗೊತ್ತಾಗುತ್ತೆ, ಮತ್ತು ವಾಪಸ್ ಬರಬೇಕಾದ್ರೆ ನಮಗೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಅಲ್ಲಲ್ಲಿ ಪೊಲೀಸ್ ಇರ್ತಾರೆ, ಬಟ್ ಭಾಷೆ ಬರೋದಿಲ್ಲ. ಒಂದು ಮೈನ್ ಥಿಂಗ್ ಏನಪ್ಪ ಅಂತಂದರೆ ಎಲ್ಲ ಕಡೆ ತಮಿಳು ಬೋರ್ಡ್ಗಳಿರುತ್ತೆ, ಅದೊಂದು. ಅದು ಬಿಟ್ಟರೆ ಎಲ್ಲ ಓಕೆ. ಅಲ್ಲಲ್ಲಿ ಇಂಗ್ಲೀಷ್ ಬೋರ್ಡ್ಗಳಿದ್ದಿದ್ರೆ ಸ್ವಲ್ಪ ಬೆಟರ್ ಇರ್ತಿತ್ತು ಅಂತ ನನಗನ್ನಿಸ್ತು. ಫೈನಲಿ ಹೊರಗಡೆ ಬರೋವಂತಹ ಸಮಯ. ಇಲ್ಲಂತೂ ಬೇಜಾರಾಗಲಿಲ್ಲ, ಬಟ್ ತುಂಬ ಬಿಸಿ ಆಗ್ತಿತ್ತು. ಒಂದಿಷ್ಟು ಮಾತಾಡಿದ್ದೀನಿ ಅಲ್ಲಲ್ಲೇ, ಬಟ್ ತುಂಬ ಕ್ರೌಡ್ ಇದ್ದಿದ್ದರಿಂದ ಆ ವಾಯ್ಸ್ ಎಕೋ ಕೇಳಿಸ್ತಿದೆ. ಹಾಗಾಗಿ ಇನ್ನು ಇದು ಚಪ್ಪಲಿ ಬಿಡುವಂಥ ಜಾಗ. ಒಂದು ಪೇರ್ಗೆ 5 ರೂಪೀಸ್ ಇತ್ತು. ಇಲ್ಲಿ ಕೊಟ್ಟು ಹೋಗಬೇಕು, ಮತ್ತು ವಾಪಸ್ ಬಂದು ಇಲ್ಲಿ ನಾವು ತೊಗೋಬೇಕು. ಅಲ್ಲಲ್ಲಿ ಬಿಟ್ಟು ಹೋಗೋದು ಸರಿ ಬರೋದಿಲ್ಲ ಅಲ್ವಾ. ಇನ್ನು ಇಲ್ಲಿ ನೋಡ್ತಿರ್ಬೋದು ವುಡೆನ್ ರಥ, ಇದು ಕ್ಲೋಸ್ ಆಗಿಬಿಟ್ಟಿತ್ತು, ಓಪನ್ ಇರಲಿಲ್ಲ ನೋಡಲಿಕ್ಕೆ. ಇದನ್ನು ಮುಗಿಸ್ಕೊಂಡು ನಾವು ನಮ್ಮ ಚೌಲ್ಟ್ರಿ ಏನಿತ್ತು ಅಂದರೆ ರೂಮ್ ಏನಿತ್ತು ಅಲ್ಲಿಗೆ ಹೋಗಬೇಕಾಗತ್ತೆ. ಯಾಕೆಂದರೆ ನಾವು ಹೋಗೋಷ್ಟರಲ್ಲಿ ಟಿಫನ್ ರೆಡಿ ಇರುತ್ತೆ. ಸೊ ಹಾಗೆಯೇ ಈ ಕಡೆ ಆ ಕಡೆ ನಮಗೆ ಬೇಕಾದಂಗೆ ಶಾಪಿಂಗ್ ಮಾಡೋಕ್ಕೆ ಶಾಪಿಂಗ್ ಏರಿಯಾಗಳಿರ್ತಿತ್ತು. ಅಲ್ಲಿನ ಕಲ್ಚರ್ಗೆ ತಕ್ಕಂಗೆ ಶಾಪಿಂಗ್ ಏರಿಯಾ ಇರ್ತಿತ್ತು. ತುಂಬ ಶಿವನದು ಮತ್ತು ರಂಗನಾಥ ಸ್ವಾಮಿದು ವಿಗ್ರಹಗಳಿತ್ತು. ಹಾಗೆಯೇ ರುದ್ರಾಕ್ಷಿದು ಏನಂತಾರೆ ಇದು ಆಧ್ಯಾತ್ಮಕ್ಕೆ ಬೇಕಾದಂತಹ ಎಲ್ಲ ಥರದ ಶಾಪಿಂಗು ಮಾಡ್ಬೋದಿತ್ತು ಇಲ್ಲಿ. ಸೊ ಇಲ್ಲೇ ಒಂದು ನಾನು ರುದ್ರಾಕ್ಷಿದು ಏನಂತಾರೆ ಬ್ರಾಸ್ಲೈಟ್ ತೊಗೊಂಡೆ. ಇನ್ನೇನು ಇಲ್ಲಿ ನಾನು ಶಾಪಿಂಗ್ ಮಾಡಲಿಲ್ಲ. ನನ್ನ ಫ್ರೆಂಡ್ಸ್ ಅಂತೂ ಸಖತ್ ಶಾಪಿಂಗ್ ಮಾಡ್ತಿದ್ರು. ಸೊ ನಾನು ತಗೊಂಡಂತಹ ರುದ್ರಾಕ್ಷಿಯ ಒಂದು ಬ್ರಾಸ್ಲೈಟ್, ಬಟ್ ಅದು ಕಲರ್ ಬಿಡ್ತಿತ್ತು. ನಾನು ತೊಗೋಬೇಕಾದ್ರೆ ನಾನು ಅಂದ್ಕೊಂಡೇ ಇಲ್ಲ ಕಲರ್ ಬಿಡುತ್ತೆ ಅಂತ, ಪ್ಯೂರ್ ಇರುತ್ತೆ ಅಂದ್ಕೊಂಡೆ. 40 ರೂಪೀಸ್ ಕೊಟ್ಟೆ, ಬಟ್ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತಿಗೆ ಕೈಯೆಲ್ಲ ಕಲರ್ ಆಗಿಬಿಟ್ಟಿತ್ತು. ಸೊ ನನಗೆ ಸ್ವಲ್ಪ ಚೆನ್ನಾಗಿರೋ ತೊಗೊಬೇಕಿತ್ತು ಅಂತ ಅನಿಸ್ತು. ಹಾಗೆಯೇ ಇಲ್ಲಿ ಹೂವು ಎಲ್ಲ ಜಾಸ್ತಿ ಸಿಗಲ್ಲ ಅನಿಸುತ್ತೆ. ಎಲ್ಲ ಪೂಜಾ ಸಾಮಾನಲ್ಲಿ ಕಮಲದ ಹೂವು ಅದು ಫೇಮಸ್ ಆಗಿತ್ತು. ಯಾಕೆಂದರೆ ಇಲ್ಲೆಲ್ಲ ಸ್ವಲ್ಪ ಕೆರೆ ಏರಿಯಾಗಳೇ ಜಾಸ್ತಿ, ಹಾಗಾಗಿ ಅಲ್ಲಿ ಸಿಗುತ್ತೆ ಅನಿಸುತ್ತೆ, ಅದಕ್ಕೆ ಜಾಸ್ತಿ ಇತ್ತು. ಸೊ ಇದು ನಾನು ಟೂರಲ್ಲೇ ಇದ್ದಾಗಲೇ ಒಂದಷ್ಟು ವಿಡಿಯೋ ಎಡಿಟ್ ಮಾಡಿಕೊಂಡು ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ಒಂದಷ್ಟು ಎಕ್ಸ್ಟ್ರಾ ಸೌಂಡ್ಸ್ ಕೂಡ ಕೇಳಿಸಿದೆ. ಇಫ್ ಯು ಡೋಂಟ್ ಮೈಂಡ್ ಎಲ್ಲರಿಗೂ ಸಹ. ಹಾಗೆಯೇ ಇಲ್ಲಿ ಪಿಂಗಾಣಿ ಐಟಮು ಮತ್ತು ಇನ್ನೇನಂತಾರೆ ಪೂಜಾ ಸಾಮಾನುಗಳು ತಾಮ್ರದ್ದು ಎಲ್ಲ ಸಿಗ್ತಿತ್ತು. ಫೈನಲಿ ಲಾಸ್ಟ್ ಗೋಪುರಕ್ಕೆ ಬಂದಿದ್ದೀವಿ. ಲಾಸ್ಟ್ ಬಾಗಿಲಿದು 7 ಬಾಗಿಲಲ್ಲಿ ಕೊನೆ ಬಾಗಿಲಿಗೆ ಮತ್ತೆ ವಾಪಸ್ ಬಂದು ಇಲ್ಲಿ ಚೇಪೆಕಾಯಿ ತುಂಬ ಚೆನ್ನಾಗಿತ್ತು. ಬಟ್ ಯಾರೋ ಒಬ್ಬರು ತೊಗೊಂಡು ತಿಂತಿದ್ದಾರೆ, ಇನ್ನೆಲ್ಲರಿಗೂ ಸಿಗಲಿಲ್ಲ. ಅದೊಂದು ಬೇಜಾರಾಗ್ತಿತ್ತು. ಎಲ್ಲರೂ ತೊಗೊಬೇಕಿತ್ತು, ತುಂಬ ಫ್ರೆಶ್ ಆಗಿತ್ತು, ಮಿಸ್ ಆಗಿಬಿಟ್ವಿ ಅಂತ ಅನ್ಸೋದಕ್ಕೆ ಶುರುವಾಯಿತು. ಇಟ್ಸ್ ಓಕೆ. ನಾವು ಹೋಗಿದ ತಕ್ಷಣ ಏನಿರ್ಬೋದು ಟಿಫನ್ನು ತುಂಬ ಹಸಿವಾಗ್ತಿತ್ತು. ಯಾಕೆ ಅಂತಂದರೆ ಇಷ್ಟು ಜನ ಸ್ನಾನ ಆಗಬೇಕು ಅಂತಂದರೆ ಬೇಗ ಎದ್ದೊಳ್ಬೇಕಲ್ವ, ಹಂಗಾಗಿ ಬೇಗ ಎದ್ದಿದ್ವಿ. ಸೊ ಹಾಗಾಗಿ ಎಲ್ಲರಿಗೂ ಹಸಿವು ಶುರುವಾಗಿತ್ತು. ಬೇಗ ಹೋಗೋಣ, ತುಂಬ ಬಿಸಿ ಆಗ್ತಿದೆ, ತುಂಬ ಬಿಸಿಲು ಅಂದ್ಕೊಂಡು ನಾವು ರೂಮ್ ಕಡೆ ಹೊರಟ್ವಿ. ಇನ್ನು ನೋಡ್ತಿರ್ಬೋದು ಇದೆಲ್ಲ ಟೂರಿಸ್ಟ್ ಪ್ಲೇಸೇ ಜಾಸ್ತಿ ಆಗಿರೋದ್ರಿಂದ ಬರೀ ಬಸ್ಗಳು, ಬರೀ ಲಾಡ್ಜ್ಗಳು, ಬರೀ ರೂಮ್ಗಳು, ಛತ್ರಗಳು ಈ ಥರದ್ದು. ಸೊ ಎಸ್,
ಫೈನಲಿ ನಾವು ಬರೋದ್ರೊಳಗಡೆ ಹುಡುಗರು ಬಂದು ದರ್ಶನ ಎಲ್ಲ ಮುಗಿಸ್ಕೊಂಬಂದು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಏನಪ್ಪ ಇವತ್ತು ಟಿಫನ್ಗೆ ಸ್ಪೆಷಲು ಅಂತಿದ್ದೀರಾ? ಚೌ ಬಾತ್. ಹೌದು, ಕೇಸರಿ ಬಾತ್ ಮತ್ತು ಉಪ್ಮಾ ಎರಡೂ ಸೇರಿದ್ರೆ ಚೌ ಬಾತ್ ಅದನ್ನು ಮಾಡ್ತಿದ್ದಾರೆ. ಸೊ ರುದ್ರಾಕ್ಷಿ ತೊಗೊಂಡಲ್ವಾ, ಅದನ್ನು ಹಾಕ್ಕೊಂಬಿಡು, ಏನಕ್ಕೆ ಸುಮ್ಮನೆ ಇಟ್ಟಿದ್ಯಾ ಅಂತಂದರು. ಸೊ ನಾನು ಹಾಕ್ಕೊಳ್ಳೋಣ ಅಂತ ಹಾಕ್ಕೊತಿದ್ದೀನಿ. ಆವಾಗಲೇ ಒಂದು ಸ್ವಲ್ಪ ಅನ್ನಿಸ್ತು ನನಗೆ, ಇದೇನು ಕಲರ್ ಬಿಡ್ಬೋದಾ ಅಂತ ಹೇಳ್ಬಿಟ್ಟು ಫೈನಲಿ ಅದು ಕಲರ್ ಬಿಡ್ತು. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಇನ್ನು ನಾನು ಟಿಫನ್ ಮಾಡೋ ಟೈಮು, ಸೊ ನಾನು ತೊಗೊತಾ ಇದ್ದೀನಿ. ಚೆನ್ನಾಗಿತ್ತು ಟಿಫನ್, ಮಾತ್ರ ತುಂಬ ಚೆನ್ನಾಗಿತ್ತು. ಇದಾದಮೇಲೆ ನಾವು ಹೊರಟಿರೋ ಅಂಥದ್ದು ಮತ್ತೊಂದು ಮಾರಿಯಮ್ಮ ಟೆಂಪಲ್ ಇದೆ ಹತ್ತಿರದಲ್ಲಿ. ಅದು ಮುಗಿಸಿ ಇನ್ನೊಂದು ಬೀಚ್ ಏನೋ ಸಿಗುತ್ತೆ ಅಂತ ಹೇಳಿದ್ರು. ಇನ್ನು ಆ ಕಡೆ ಈ ಕಡೆ ನೋಡ್ತಿರ್ಬೋದು, ಕಾವೇರಿ ನದಿ ಇದು ಬತ್ತೋಗ್ಬಿಟ್ಟಿದೆ, ನೀರೇ ಇಲ್ಲ ಇಲ್ಲಿ. ನಮ್ಮ ಕರ್ನಾಟಕದ ನೀರು, ಕಾವೇರಿ ನೀರು ಹರ್ಕೊಂಡು ಹೋಗುವಂತಹ ಜಾಗ ಇದು. ಬಸ್ಸಿಂದ ಕ್ಯಾಪ್ಚರ್ ಮಾಡಿದ್ದೀನಿ ನಾನು. ಸೊ ಬಸ್ಸಲ್ಲಿ ಎಲ್ಲರೂ ಆರಾಮಾಗಿ ಟಿಫನ್ ಮಾಡಿ ಸೆಟಲ್ ಆಗಿದ್ದಾರೆ. ಇನ್ನು ಯಾರಿಗೂ ವಾಮಿಟಿಂಗ್ ಆಗಿಲ್ಲ. ಯಾಕೆ ಗೊತ್ತಾ, ಇದು ಏನಂತ ಕರೂಸ್ ಏರಿಯಾ ಅಲ್ಲ, ಅದಕ್ಕೆ ಏನು ತೊಂದರೆ ಏನಿರಲಿಲ್ಲ ಯಾರಿಗೂ. ಸೊ ನೀವು ನೋಡ್ತಾ ಇದ್ದೀರಾ ಮಾರಿಯಮ್ಮ ಟೆಂಪಲ್ ಇದು. ಇಲ್ಲಿ ಕೂಡ ನಾವು ದರ್ಶನಕ್ಕೆ ಹೋಗಲಿಲ್ಲ, ಸುಮಾರು ಕ್ಯೂ ಇತ್ತು ಅಂತ ಹೇಳ್ಬಿಟ್ಟು ಹೊರಗಡೆಯಿಂದನೇ ನೋಡಿದ್ವಿ. ಏನಪ್ಪ ಇಷ್ಟು ಕ್ಯೂ ಇದೆ ಅಂತ ಅಂದ್ಬಿಟ್ಟು ನಾವು ವಾಪಸ್ ಆಗಬೇಕಾಯಿತು. ಏಕೆ ಅಂತಂದರೆ ಕ್ಯೂ ಅಲ್ಲಿ ಹೋದರೆ ಅರ್ಧ ದಿನ ಅಲ್ಲೇ ಹೋಗುತ್ತೆ. ನಾವು ಶೈಕ್ಷಣಿಕ ಪ್ರವಾಸ ಅಂತ ಹೋದ್ಮೇಲೆ ಲಿಮಿಟ್ ಇರುತ್ತೆ, ಒಂದು 3 days 4 days ಅಂತ. ಅಂಥದ್ರಲ್ಲಿ ಕ್ಯೂಗೆ ಹೋದರೆ ಲೇಟ್ ಆಗುತ್ತೆ. ಅದು ಮುಗಿಸಿ ಒಂದು ಕಡೆ ನಾವು ಊಟಕ್ಕಂತ ನಿಲ್ಲಿಸಿದ್ದೀವಿ. ಇನ್ನು ಊಟ ಏನು ಸ್ಪೆಷಲ್ ಗೊತ್ತಾ, ಅನ್ನ ಸಾಂಬಾರು, ಒಳ್ಳೆ ಸಾಂಬಾರಿತ್ತು, ಜೊತೆಗೆ ಒಂದು ಸ್ವೀಟ್ ಇತ್ತು. ಒಂದು ಏನಂತಾರೆ ಇಲ್ಲಿ ಗೊಂಬೆಗಳನ್ನು ತಯಾರು ಮಾಡ್ತಾರೆ, ಕಲ್ಲಲ್ಲಿ ಕೊರೆದಿರೋ ಅಂಥ ಮೂರ್ತಿಗಳನ್ನು ತಯಾರು ಮಾಡೋ ಜಾಗ ಇದು. ನೀರೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಊಟಕ್ಕೆ ಅಂತ ನಿಲ್ಲಿಸಿದ್ದೀವಿ. ನೋಡ್ತಿರ್ಬೋದು ಸುತ್ತಲೂ ಯಾವ ರೀತಿ ಬುದ್ಧನ ಸ್ಟ್ಯಾಚು ಆಗಿರ್ಬೋದು, ದೇವಸ್ಥಾನದ್ದು ಯಾವ್ಯಾವ ರೀತಿ ಬೇಕೋ ಆ ರೀತಿ ಎಲ್ಲ ಹಾಕ್ತಾರೆ. ಆ ಥರದೊಂದು ಏರಿಯಾದಲ್ಲಿ ನಿಲ್ಲಿಸಿದ್ದೀವಿ. ಜೊತೆಗೆ ಇವತ್ತಿನ ಟೂರಿನ ಎಕ್ಸ್ಪೀರಿಯನ್ಸನ್ನು ನಮ್ಮ ಸರಿಗೆ ಕೇಳ್ತಾ ಇದ್ದೀವಿ, ಮಹೇಶ್ ಸರ್ಗೆ. ಅವರು ಅವರ ಅನುಭವಗಳನ್ನು ಹಂಚ್ಕೋತಾ ಇದ್ದಾರೆ, ಏನಾಯಿತು ಮಾರ್ನಿಂಗಿಂದ ಅಂತ ಹೇಳ್ಬಿಟ್ಟು. ಇದೆಲ್ಲ ಫನ್ನಿಯಾಗಿತ್ತು, ಫನ್ ಅಷ್ಟೇ, ಚೆನ್ನಾಗಿತ್ತು. ಅವ್ರದ್ದೇ ಶೈಲಿಯಲ್ಲಿ ತುಂಬ ಅದ್ಭುತವಾಗಿ ಅವರು ಸಂದರ್ಶನ ಕೊಡ್ತಾಯಿದ್ರು. ಇನ್ನು ಊಟ ಮುಗಿಸಿ ನಾವು ಹತ್ತಿದ್ವಿ. ನೆಕ್ಸ್ಟ್ ಪ್ಲೇಸ್ ಏನಿತ್ತು ಗೊತ್ತಾ, ಇದು ಬಂದು ಒಂದು ಸಮುದ್ರನೇ ಅಂದ್ಕೊಳ್ಳಿ, ಅರಬ್ಬಿ ಸಮುದ್ರ ಅಂತ ಹೇಳ್ತಿದ್ರು. ನನಗೆ ಕರೆಕ್ಟ್ ಪ್ಲೇಸ್ ಅಂತೂ ಗೊತ್ತಿಲ್ಲ. ಇದು ನವಗ್ರಹ ಹೋಮನೋ ಏನೋ ಹೇಳ್ತಿತ್ತು. ಐ ಥಿಂಕ್ ಇಲ್ಲಿ ಫಿಶಿಂಗ್ ಜಾಸ್ತಿ ನಡೆಯುತ್ತೆ, ಅದೊಂದು ಗೊತ್ತಾಯಿತು. ಜೊತೆಗೆ ಇಲ್ಲಿ ನವಗ್ರಹ ಅಂತ ಏನು ಕರಿತೀವಿ ಅದು ಸಮುದ್ರದಲ್ಲೇ ಇರುವಂಥದ್ದು, ಅಲ್ಲೇ ಪೂಜೆ ಆಗುತ್ತೆ. ಅದನ್ನು ನೋಡ್ಕೊಂಬರೋಕ್ಕೆ ಈ ಒಂದು ವ್ಯವಸ್ಥೆ ಕೂಡ ಇದೆ. ಇಲ್ಲಿ ಮಾತ್ರ ಜಾಸ್ತಿ ಫಿಶಿಂಗ್ ಏರಿಯಾ ಅಂತಲೇ ಹೇಳ್ಬೋದು. ತುಂಬ 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 ಬೋಟ್ಗಳಲ್ಲಿ ಫಿಶಿಂಗ್ ಮಾಡ್ತಿದ್ರು. ಇನ್ನೇನು ಇದು ಸರ್ಕಲ್ ನೀವು ಕಾಣಿಸ್ತಿದೆ ಇಲ್ಲಿಗೆ, ಅಲ್ಲಿ ಆ ಒಳಗಡೆ ನವಗ್ರಹ ಕಲ್ಲುಗಳು ಇರೋ ಅಂಥದ್ದು, ಅದಕ್ಕೆ ಪೂಜೆ ಮಾಡಿಸಿದ್ರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಮಾಡಿಸ್ತಿರೋವಂಥದ್ದು ಇದೇ ನವಗ್ರಹ ಕಲ್ಲುಗಳು. ಸೊ ಇದಕ್ಕೆ ಪೂಜಾರಿ ಅವರು ಪೂಜೆ ಮಾಡಿಕೊಡ್ತಿರ್ತಾರೆ. ಇನ್ನು ಆ ಕಡೆ ಈ ಕಡೆ ಫುಲ್ಲು ಬೋಟ್ಗಳು ಎಷ್ಟೊಂದು ನಿಂತಿದೆ ನೋಡಿ, ಬಲೆಗಳೆಲ್ಲ ಕಟ್ಟಿದ್ರು. ಇಲ್ಲಿ ತುಂಬ ತುಂಬ ಫಿಶಿಂಗ್ ಏರಿಯಾ, ಫಿಶ್ಗಳನ್ನ ಹಿಡಿಯೋದು ಮಾರೋದು ಇಲ್ಲಿನ ಕೆಲಸ ಆಗಿರುತ್ತೆ. ನನ್ನ ಮುಖ ನೋಡ್ತಿದ್ರೆ ಗೊತ್ತಾಗಿರುತ್ತೆ ನಿಮಗೆ. ಇದೊಂದು 4 ಗಂಟೆ 5 ಗಂಟೆ ಆಗಿರ್ಬೋದು ಅನಿಸುತ್ತೆ. ಫುಲ್ಲು ಡಲ್ಲಾಗೋಗಿ ಫುಲ್ ಕಪ್ ಆಗಿಬಿಟ್ಟಿತ್ತು. ಅಂದರೆ ಎಷ್ಟು ಬಿಸಿ ಇರುತ್ತೆ ಇಲ್ಲಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ತುಂಬ ತುಂಬ ಶೆಕೆ, ತುಂಬ ತುಂಬ ಬಿಸಿ ಅನುಭವ ಇಲ್ಲಿ ಮಾತ್ರ. ಸೊ ನೀರು ನೋಡಿದ ತಕ್ಷಣ ನೀರನ್ನ ಟಚ್ ಮಾಡಬೇಕು, ನೀರಿಗೆ ಇಳಿಬೇಕು ಅನ್ನೋದು ಸಹಜ ಎಲ್ಲರಿಗೂ. ಅಲ್ಲೊಂದು ಚೂರು ಜಾಗ ಇತ್ತು, ನೀರಿಗೆ ಸುಮ್ಮನೆ ಹಂಗೆ ಹೆಜ್ಜೆ ಇಡೋ ಅಷ್ಟು ಮಾತ್ರ ಜಾಗ ಇತ್ತು. ತುಂಬ ತುಂಬ ಧೈರ್ಯ ಮಾಡೋರು ಮಾತ್ರ ಕೆಳಗಡೆ ಇಳಿದು 1-2 ಹೆಜ್ಜೆ ಹಂಗೆ ನೆನೆಸ್ಕೊಂಡ್ರು, ಉಳಿದವರು ಹಾಗೇ ಹೊರಟು ಬಂದರು. ಸೊ ಇದನ್ನು ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನಾವು ನೋಡ್ತಿರ್ಬೋದು ಇಲ್ಲಿ ನಮ್ಮ ಕಡೆ ಕಾಗೆಗಳೇ ಕಾಣಲ್ಲ, ಬಟ್ ಈ ಕಡೆ ಎಲ್ಲ ಫಿಶಿಂಗ್ ಏರಿಯಾ ಅಂತ ಹೇಳಿದ್ನಲ್ಲ, ಹಾಗಾಗಿ ಒಂಥರ ಸ್ಮೆಲ್ ಇರುತ್ತೆ. ಜೊತೆಗೆ ಕಾಗೆಗಳು ಎಲ್ಲ ತುಂಬ 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 ಜಾಸ್ತಿ ಇರುತ್ತೆ. ಸೊ ಅದು ಮುಗಿಸಿ ನಮ್ಮ ರೂಮಿಗೆ ಬಂದಿದ್ದೀವಿ ನಾವು. ನೈಟ್ ಆಲ್ಟ್ಗೆ ನಾವು ಬಂದಿರೋವಂಥದ್ದು ರಾಮೇಶ್ವರಂಗೆ. ಆ ರಾಮೇಶ್ವರಮಲ್ಲಿ ಒಂದು
ಇದಿದೆ, ಅಂದರೆ ಅಲ್ಲಿಂದ ಶ್ರೀಲಂಕಾ ಲೈಟ್ಗಳು ಕಾಣುತ್ತಂತೆ. ಆ ಪ್ಲೇಸಿಗೆ ಹೋಗಬೇಕು ಅಂತ ಆಸೆ ಪಟ್ಟಿದ್ವಿ, ಬಟ್ ಹೋಗೋಕ್ಕಾಗಲಿಲ್ಲ, ಎಲ್ಲರಿಗೂ ಟಯರ್ಡ್ ಆಗಿತ್ತು. ಸೊ ಊಟ ಆಗೋದಕ್ಕೂ ಮುಂಚೆ ಏನೇನೆಲ್ಲ ಸ್ನ್ಯಾಕ್ಸ್ ಇದೆ ಎಲ್ಲ ಹತ್ತಿರ ಇಟ್ಕೊಂಡು ತಿನ್ನೋದಕ್ಕೆ ಶುರು ಮಾಡಿದ್ದೀವಿ. ಎಲ್ಲರೂ ಆರಾಮಾಗಿ ತಿನ್ಕೊಂಡು ಕೂತಿದ್ದಾರೆ. ಇನ್ನೇನು ಊಟ ರೆಡಿ ಆಗುತ್ತೆ. ಒಳ್ಳೆ ಊಟ ಅಂತೂ ಆಯಿತು. ಏನಪ್ಪ ಸ್ಪೆಷಲ್ಲು ಅಂತಂದರೆ ಹಪ್ಪಳ, ಮುದ್ದೆ, ಕಾಳು ಸಾರು, ರೈಸು, ಮಜ್ಜಿಗೆ, ಇಷ್ಟು ನಮ್ಮ ನೈಟ್ ಡಿನ್ನರ್ ಆಗಿತ್ತು. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಇದು ನನ್ನ ತಟ್ಟೆ. ಎಸ್, ಎಲ್ಲರೂ ಸಹ ಅಲ್ಲೇ ಹೊರಗಡೆ ಕೂತ್ಕೊಂಡು ಊಟ ಮಾಡಿದ್ವಿ. ಒಂದಂತೂ ಬೇಜಾರಿನ ವಿಷಯ, ರಾತ್ರಿ ನಿದ್ದೆನೇ ಬರಲಿಲ್ಲ, ಅಷ್ಟೊಂದು ಬಿಸಿ ಇತ್ತು. ಇದಾದಮೇಲೆ ಒಂದಿಷ್ಟು ಫೋಟೋಗಳನ್ನು ಆ್ಯಡ್ ಮಾಡ್ತಿದ್ದೀನಿ. ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ. ಎಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇದು ಫಸ್ಟ್ ಡೇ ವಿಡಿಯೋ ಆಗಿರುತ್ತೆ, ಇನ್ನು ನೆಕ್ಸ್ಟ್ ಡೇ ವಿಡಿಯೋ ನಾಳೆ ಬರುತ್ತೆ. ಸೊ ದಯವಿಟ್ಟು ನೋಡಿ, ಖುಷಿ ಪಡಿ, ನೀವು ಖುಷಿಯಾಗಿರಿ, ನಿಮ್ಮ ಸುತ್ತಲೂ ಇರೋನು ಖುಷಿಯಾಗಿಟ್ಕೊಳ್ಳಿ. ಲೈಫ್ ಈಸ್ ಶಾರ್ಟ್, ಯಾವಾಗಲೂ ಹೇಳುವಂತೆ ಲೈಫ್ ಈಸ್ ಶಾರ್ಟ್. ನಿಮಗೆ ಹೆಂಗೆ ಬೇಕೋ ಹಾಗೆ ನೀವು ಖುಷಿಯಾಗಿ ಅದನ್ನು ಎಂಜಾಯ್ ಮಾಡೋದು ಕಲೀರಿ ಅಂತ ಹೇಳ್ತಾ, ಎಸ್, ಯಾರೆಲ್ಲ ತಮಿಳ್ನಾಡು ಹೋಗಬೇಕು ಅಂದ್ಕೊಂಡಿದ್ದೀರಾ ಖಂಡಿತ ಹೋಗಿ ಬನ್ನಿ, ಎಂಜಾಯ್ ಮಾಡಿ. ದೊಡ್ಡವ್ರು ಹೇಳ್ತಾರಲ್ವ, ದೇಶ ಸುತ್ತು ಕೋಶ ಓದು ಅಂತ. ಹಾಗೆ ಟೈಮ್ ಸಿಕ್ಕಿದಾಗ ಹೋಗಬೇಕಾಗತ್ತೆ, ಅದೇ ನಮ್ಮ ಲೈಫಲ್ಲಿ ಮೆಮೊರಿಯಾಗಿ ಉಳಿಯುವಂಥದ್ದು ಅಂತ ಹೇಳ್ತಾ, ಟಿಲ್ ದೆನ್ ಟೇಕ್ ಕೇರ್, ಬಾಯ್.